ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಸಿಂಗಲ್ ಸ್ಟಾಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ಸ್ಟಾಕ್ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು. ಲಾಸ್ಟ್ 4-5 ಟ್ರೇಡಿಂಗ್ ಸೆಷನ್ ಅಲ್ಲಿ ರಾಕೆಟ್ ರೀತಿ ರ್ಯಾಲಿ ಬರ್ತಿರೋಂತ ಒಂದು ಸ್ಟಾಕ್ ಬಗ್ಗೆ ಕವರ್ ಮಾಡ್ತಿದ್ದೀನಿ. ಸೊ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಹಾಗೆ ಪೇಷನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಅನ್ನೋದರ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಈ ಸ್ಟಾಕ್ ಅನ್ನ. ಸೊ ನೋಡೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಈ ಸ್ಟಾಕ್ ಅನ್ನ ನಿಮ್ಮ ಮುಂದೆ ತರ್ತಾ ಇರುವಂತಹ ಉದ್ದೇಶ ಏನು ಅಂತಂದ್ರೆ, ಇದರಿಂದ ನಾವು ಸಾಕಷ್ಟು ಪಾಠಗಳನ್ನ ಕಲಿಬಹುದು. ನೀವು ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ಲಿ ಮಾಡಿಲ್ದೇ ಇರ್ಲಿ, ಬಟ್ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಖಂಡಿತ ನಿಮ್ಗೆ ಒಳ್ಳೆ ವಿಚಾರ ಈ ಸ್ಟಾಕ್ ನ ಮೂಲಕ ಗೊತ್ತಾಗುತ್ತೆ. ಸೊ ನೋಡೋಣ ಬನ್ನಿ. ಸೊ ಆ ಸ್ಟಾಕ್ ಯಾವುದು ಅಂತ ನೋಡೋದಾದ್ರೆ ಏಂಜಲ್ ಒನ್ ಲಿಮಿಟೆಡ್. ಇವತ್ತು ನೋಡಬಹುದು 13% ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ನಿನ್ನೆ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಇನ್ ಕೇಸ್ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು 25% ರ್ಯಾಲಿ ಜಸ್ಟ್ 5 ಡೇಸ್ ಅಲ್ಲಿ ಬಂದಿದೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಯಾವ ಸ್ಟಾಕ್ ಅಲ್ಲೂ ಕಂಟಿನ್ಯೂಸ್ ರ್ಯಾಲಿ ಬರೋದಿಲ್ಲ, ಮೇಲೆ ಕೆಳಗೆ ಆಡ್ತಾ ಇರುತ್ತೆ. ಭರ್ಜರಿ ರ್ಯಾಲಿ ಬರೋದು ವರ್ಷದಲ್ಲಿ 10 ದಿನನೋ 15 ದಿನನೋ ಅಂತ. ಅಂತಹ ದಿನಗಳಲ್ಲಿ ಒಂದು ಅಂತ ಹೇಳ್ಬೋದು ಇವತ್ತು ಹಾಗೂ ನಿನ್ನೆಯ ಪರ್ಫಾರ್ಮೆನ್ಸ್ ಅನ್ನ. ಇಂತಹ ಸಮಯದಲ್ಲಿ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಆ ಸ್ಟಾಕ್ ಇದ್ರೆ ಖಂಡಿತ ನಮ್ಗೆ ಒಳ್ಳೆ ಲಾಭವನ್ನ ತಂದ್ಕೊಡುತ್ತೆ. ಹಾಗಾಗಿನೇ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಿಗ್ ಡಿಫರೆನ್ಸ್ ಅನ್ನ ಮಾಡುತ್ತೆ. ಯಾಕೆ ಸ್ಟಾಕ್ ಗಳನ್ನ ಬೈ ಮಾಡಿ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಬೇಕು ಅಂತಂದ್ರೆ ಇದೇ ಕಾರಣಕ್ಕೆ. ಪ್ರತಿದಿನ ಕೂಡ ರ್ಯಾಲಿ ಬರೋದಿಲ್ಲ. ಒಂದು ಅಪ್ ಆಗ್ಬೋದು, 1% ಡೌನ್ ಆಗ್ಬೋದು ಪ್ರತಿದಿನ ಅಷ್ಟೇ. ರ್ಯಾಲಿ ಹಾಗೂ ದೊಡ್ಡ ಮಟ್ಟದ ಡೌನ್ ಫಾಲ್ ಎರಡು ರೇರ್ ಅಕೇಶನ್ ಅಲ್ಲಿ ಬರೋದು. ಇನ್ ಕೇಸ್ ನಾವು ಇದರ 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು, ಇವತ್ತು ಹಾಗೂ ನಿನ್ನೆ ಮೊನ್ನೆಯ ರ್ಯಾಲಿಯ ನಂತರ ಕೂಡ ಇನ್ನು 15-16% ಡೌನ್ ಇದೆ ಸ್ಟಾಕ್. ಇನ್ನು ಪೂರ್ತಿ ಏನ್ ರಿಕವರಿ ಮಾಡಿಲ್ಲ. ನಾವು 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 1 ಇಯರ್ ಅಲ್ಲಿ ಇತ್ತೀಚಿನ ರ್ಯಾಲಿಯ ನಂತರ 50% ಪಾಸಿಟಿವ್ ಇದೆ. ಇನ್ ಕೇಸ್ ನಾವು ಡೌನ್ ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು, ಇಲ್ಲಿ 47% ಡೌನ್ ಕೂಡ ಆಗಿತ್ತು ಸ್ಟಾಕ್. ಹಾಗೆ ಈ ಸ್ಟಾಕ್ ಡೌನ್ ಫಾಲ್ ಆಗ್ಲಿಕ್ಕೆ ಕಾರಣ ಏನು ಅಂತ ನಿಮ್ಗೆ ಗೊತ್ತಿದೆ. ನಾನೇ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ. ಸ್ವಲ್ಪ ವೆಯ್ಟ್ ಮಾಡಿ ಅಂತ ಕೂಡ ಹೇಳಿದ್ದೀನಿ. ಆ ನಂತರ ಮತ್ತೊಂದಿನ ಮಧ್ಯೆ ರ್ಯಾಲಿ ಕೂಡ ಬಂತು ಸ್ಟಾಕ್ ಅಲ್ಲಿ. ಅವತ್ತು ಕೂಡ ಕವರ್ ಮಾಡಿದ್ದೆ. ಅವತ್ತು ಹೇಳಿದ್ದೆ, ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದೆ. ಎಸ್ಪೆಷಲಿ ನಿತಿನ್ ಕಾಮತ್ ಅವರ ಒಂದು ಟ್ವೀಟ್ ಅನ್ನು ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ, ಯಾಕೆ ಸ್ಟಾಕ್ ಗಳಲ್ಲಿ ರ್ಯಾಲಿ ಬಂದಿದೆ ಅಂತ. ಆಕ್ಚುಲಿ ಸೆಬಿ ಹಲವಾರು ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಹೊರಟಿದೆ. F&O ಕಡೆ ಬರುವಂತ ರಿಟೇಲ್ ಇನ್ವೆಸ್ಟರ್ಸ್ ಗಳನ್ನ ಕಂಟ್ರೋಲ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಕನ್ಸಲ್ಟೇಷನ್ ಪೇಪರ್ ರಿಲೀಸ್ ಮಾಡಿತ್ತು. ಅದನ್ನ ನೋಡಿದ ನಂತರ ಜೆರೋದಾ ಫೌಂಡರ್ ನಿತಿನ್ ಕಾಮತ್ ಅವರು ಅದ್ರ ಬಗ್ಗೆ ತಮ್ಮ ಒಪಿನಿಯನ್ ಶೇರ್ ಮಾಡಿದ್ರು. ಸೊ ನೀವು ಇಲ್ಲಿ ನೋಡಬಹುದು, ದ ಸಜೆಸ್ಟೆಡ್ ಚೇಂಜಸ್ ಇವನ್ ವಿತ್ ದ STT ಇನ್ಕ್ರೀಸ್ ವೋಂಟ್ ರಿಯಲಿ ಚೇಂಜ್ ಆಪ್ಷನ್ ವಾಲ್ಯೂಮ್ಸ್. ಸೊ ಈ ಸ್ಟಾಕ್ ಗಳು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದದ್ದೇ ಆಪ್ಷನ್ಸ್ ವಾಲ್ಯೂಮ್ಸ್ ಕಡಿಮೆ ಆಗ್ಬೋದೇನೋ ಅನ್ನೋ ಕಾರಣಕ್ಕೆ. ಯಾವಾಗ ಕನ್ಸಲ್ಟೇಷನ್ ಪೇಪರ್ ರಿಲೀಸ್ ಆಯ್ತು ಆಗ ಸ್ಟಾಕ್ ಗಳಲ್ಲಿ ರ್ಯಾಲಿ ಬಂತು. ಅದಕ್ಕೆ ಕಾರಣನೇ ನೋಡಬಹುದು. ಬಟ್ ಆನ್ ದ ಫ್ಲಿಪ್ ಸೈಡ್ ದೇ ವಿಲ್ ರೆಡ್ಯೂಸ್ ಫ್ಯೂಚರ್ ವಾಲ್ಯೂಮ್ಸ್. ಇವ್ರು ಹೇಳಿದ್ದು ಮಾತು. ಯಾಕಂದ್ರೆ ಅವರು ಒಂದು ಬ್ರೋಕರೇಜ್ ಫರ್ಮ್ ನ ರನ್ ಮಾಡ್ತಿರೋರು, ಅವ್ರಿಗೆ ಗೊತ್ತಿರುತ್ತೆ ಈ ನಿರ್ಧಾರಗಳು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಮಾಡಬಹುದು ಅಂತ. ಫ್ಯೂಚರ್ ವಾಲ್ಯೂಮ್ಸ್ ಅನ್ನ ರೆಡ್ಯೂಸ್ ಮಾಡುತ್ತೆ, ಆಪ್ಷನ್ಸ್ ವಾಲ್ಯೂಮ್ಸ್ ರೈಸ್ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ರು. ಸೊ ಹಾಗೆ ಆಪ್ಷನ್ಸ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಪ್ರಾಫಿಟಬಲ್ ಇರುತ್ತೆ ಟ್ರೇಡ್ಸ್, ಫ್ಯೂಚರ್ಸ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಪ್ರಾಫಿಟಬಲ್ ಇರುತ್ತೆ ಅನ್ನುವಂತ ಮಾಹಿತಿಯನ್ನು ಕೂಡ ಅವರು ಹಂಚ್ಕೊಂಡಿದ್ದು. ಅವರು ಜೆರೋದಾದಲ್ಲಿ ನೋಡಿರುವಂತ ಅನುಭವವನ್ನು ಶೇರ್ ಮಾಡಿದ್ದು. ಸೊ ಹಾಗೆ STT ಇನ್ಕ್ರೀಸ್ ಮಾಡಿ ಕಾಂಟ್ರಾಕ್ಟ್ ಸೈಜ್ ಅನ್ನ ಜಾಸ್ತಿ ಮಾಡ್ತೀವಿ ಅನ್ನೋಂತ ಮಾಹಿತಿ ಕೂಡ ಇತ್ತು ಈ ಕನ್ಸಲ್ಟೇಷನ್ ಪೇಪರ್ ಅಲ್ಲಿ. ಇದೇ ಕೂಡ ಈಗಲೂ ಮಾಡಬಹುದು ಅಂತ. ಅದನ್ನ ನೀವು ಇಲ್ಲಿ ನೋಡಬಹುದು. ದಿಸ್ ಚೇಂಜಸ್ ವಿಲ್ ಇನ್ಸೆಂಟಿವೈಸ್ ಫ್ಯೂಚರ್ ಟ್ರೇಡರ್ಸ್ ಟು ಮೂವ್ ಟು ಆಪ್ಷನ್ಸ್. ಫ್ಯೂಚರ್ ಟ್ರೇಡ್ಸ್ ಅನ್ನ ಬಿಟ್ಟು ಆಪ್ಷನ್ಸ್ ಕಡೆ ಮೂವ್ ಆಗ್ತಾರೆ. ಅದು ಆಪ್ಷನ್ಸ್ ಅಲ್ಲಿ ಪ್ರಾಫಿಟಬಿಲಿಟಿ ಕೂಡ ಕಡಿಮೆ, ಸ್ಟಿಲ್ ಅಲ್ಲಿ ಮೂವ್ ಆಗ್ತಾರೆ. ಇದಿನ್ನು ಡಿಸಾಸ್ಟರ್ ಗೆ ಕಾರಣ ಆಗ್ಬೋದೇನೋ ಅನ್ನೋ ರೀತಿಯಲ್ಲಿ ಅವರ ಮಾತುಗಳಿತ್ತು. ಡೈರೆಕ್ಟ್ ಆಗಿ ಹೇಳಿಲ್ಲ ಅಂತಂದ್ರು ಕೂಡ. ಇವೆಲ್ಲ ಕೂಡ ಅವತ್ತು ಎಸ್ಪೆಷಲಿ ಕನ್ಸಲ್ಟೇಷನ್ ಪೇಪರ್ ರಿಲೀಸ್ ಆದಂತ ಸಮಯದಲ್ಲಿ ಸ್ಟಾಕ್ ಅಲ್ಲಿ ರ್ಯಾಲಿಗೆ ಕೂಡ ಕಾರಣ ಆಗಿತ್ತು. ಆ ದಿನ ಕೂಡ ನಾನು ಈ ಸ್ಟಾಕ್ ನ ಬಗ್ಗೆ ಕವರ್ ಮಾಡಿದ್ದೀನಿ. ರೆಗ್ಯುಲರ್ ಆಗಿ ವಿಡಿಯೋ ನೋಡೋರಿಗೆ ಖಂಡಿತ ಈ ಸ್ಟಾಕ್ ಬಗ್ಗೆ ಸಾಕಷ್ಟು ವಿವರನ ಕೊಟ್ಟಿದ್ದೀನಿ, ನಿಮ್ಗೆ ಗೊತ್ತಿದೆ ಕೂಡ. ಅಪರೂಪಕ್ಕೊಮ್ಮೆ ನೋಡೋರಿಗೆ ಖಂಡಿತ ಇಂದಿನ ಹಲವು ವಿಷಯಗಳು ಮಿಸ್ ಆಗಿರುತ್ತೆ, ಅದೇನು ಮಾಡಕ್ ಆಗೋದಿಲ್ಲ. ಹಾಗೆ ಇವತ್ತು ರ್ಯಾಲಿಗೆ ಏನಾದ್ರೂ ಸ್ಪೆಷಲ್ ಕಾರಣ ಇತ್ತಾ ಅಂತ ನೋಡಿದ್ರೆ ಖಂಡಿತ ಯಾವುದೇ ರೀತಿಯ ಸ್ಪೆಷಲ್ ಕಾರಣ ಏನಿಲ್ಲ. ಬಟ್ ಇತ್ತೀಚಿನ ರ್ಯಾಲಿಯ ನಂತರ ಟೆಕ್ನಿಕಲ್ಸ್ ಇಂಪ್ರೂವ್ ಆಗಿದೆ. ಟೆಕ್ನಿಕಲ್ಸ್ ಪಾಸಿಟಿವ್ ಮೊಮೆಂಟಮ್ ಅನ್ನು ತಂದು ಕೊಡ್ತಾ ಇದೆ. ಇನ್ ಕೇಸ್ ನೀವು ಮನಿ ಕಂಟ್ರೋಲ್ ಟೆಕ್ನಿಕಲ್ಸ್ ಅನ್ನ ನೋಡಿದ್ರೆ ನೋಡಬಹುದು, ಬುಲ್ಲಿಶ್ ಟ್ರೆಂಡ್ ಇದೆ. ಟೆಕ್ನಿಕಲ್ ರೇಟಿಂಗ್ ಆಸ್ ಆಫ್ ನೌ ಬುಲ್ಲಿಶ್ ಇದೆ. ಮೂವಿಂಗ್ ಅವರೇಜಸ್ ಔಟ್ ಆಫ್ 6 5 ಬುಲ್ಲಿಶ್ ಇದೆ. ಹಾಗೆ ಟೆಕ್ನಿಕಲ್ ಇಂಡಿಕೇಟರ್ ನೋಡಬಹುದು 3 ಔಟ್ ಆಫ್ 3 ಬುಲ್ಲಿಶ್ ಇದೆ. ಮೂವಿಂಗ್ ಅವರೇಜಸ್ ಕ್ರಾಸ್ ಓವರ್ ನ್ಯೂಟ್ರಲ್ ಇದೆ. ಇವೆಲ್ಲ ಕೂಡ ನೋಡಬಹುದು. RSI ಬುಲ್ಲಿಶ್ ಇದೆ, MACD ಬುಲ್ಲಿಶ್ ಇದೆ, ಸ್ಟಾಕ್ಯಾಸ್ಟಿಕ್ ಮಾತ್ರ ಓವರ್ ಬಾಟ್ ಇದೆ, ROC ಬುಲ್ಲಿಶ್ ಇದೆ, CCI. ಹಾಗೆ ಶಾರ್ಟ್ ಟರ್ಮ್ ಮೂವಿಂಗ್ ಅವರೇಜಸ್ ಕ್ರಾಸ್ ಓವರ್ ನೋಡಬಹುದು. ಅದರಲ್ಲೂ ಒಂದು ಬುಲ್ಲಿಶ್ ಇದೆ, ಇನ್ನೆರಡು ಬೇರಿಶ್ ಇದೆ. ಈ ರೀತಿ ಟೆಕ್ನಿಕಲ್ ಟ್ರೆಂಡ್ಸ್ ಕೂಡ ಸ್ಟಾಕ್ ಗೆ ಸಪೋರ್ಟ್ ಮಾಡ್ತಿವೆ. ಇವು ಲಾಂಗ್ ಟರ್ಮ್ ಅಲ್ಲಿ ಅಂತ ಬಿಗ್ ಹೆಲ್ಪ್ ಅನ್ನ ಮಾಡುವಂತ ಇಂಡಿಕೇಟರ್ಸ್ ಅಲ್ಲ. ಟೆಕ್ನಿಕಲ್ಸ್ ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡುವಂತದ್ದು ಕಂಪನಿಯ ಬಿಸ್ನೆಸ್. ಹಾಗಾಗಿ ಕಂಪನಿಯ ಬಿಸ್ನೆಸ್ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಕಂಪನಿಯ ಬಿಸ್ನೆಸ್ ಅಲ್ಲೇನು ಯಾವುದೇ ರೀತಿಯ ಕೊರತೆ ಇಲ್ಲ. ಒಂದು ಒಳ್ಳೆ ರ್ಯಾಲಿಯ ನಂತರ
ಕರೆಕ್ಷನ್ ಬಂದಿತ್ತು ಅಷ್ಟೇ ಬಿಟ್ರೆ ಬಿಸ್ನೆಸ್ ನ ಅಂಡರ್ ಪರ್ಫಾರ್ಮೆನ್ಸ್ ನ ಕಾರಣಕ್ಕೆ ಅಲ್ಲ. ಸೊ ಬಿಸ್ನೆಸ್ ಅಂತೂ ಚೆನ್ನಾಗಿ ನಡೀತಾ ಇದೆ. ಇನ್ ಕೇಸ್ ನಾವು 5 years ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 117% ರಿಟರ್ನ್ಸ್ ತೋರಿಸುತ್ತೆ. ಆದ್ರೆ 5 years ಇನ್ನೂ ಕಂಪ್ಲೀಟ್ ಆಗಿಲ್ಲ. 2021 ನವೆಂಬರ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ ಅಲ್ಲಿಂದ ಅಪ್ ಟು 2023 ವರೆಗೂ ಕೂಡ ಅಂದ್ರೆ ಮೇ 2023 ವರೆಗೂ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು. ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಬಟ್ 2023 ನಂತರ ನೋಡಬಹುದು ಸಾಲಿಡ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂತು. ಆ ನಂತರ ಅಷ್ಟೇ ಒಳ್ಳೆ ಡೌನ್ ಫಾಲ್ ಕೂಡ ಬಂತು. ಈಗ ಸ್ವಲ್ಪ ರಿಕವರಿ ಮೋಡ್ಗೆ ಬಂದಿದೆ. ನೋಡೋಣ ಎಷ್ಟು ಮಟ್ಟಿಗೆ ರಿಕವರ್ ಆಗುತ್ತೆ ಅಂತ. 24,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಹಾಗೆ ಕೆಲವು ಎಕ್ಸ್ಪರ್ಟ್ಸ್ ಈ ಕಂಪನಿ ಬಗ್ಗೆ ತಮ್ಮ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನೋಡಬಹುದು ಮೋತಿಲಾಲ್ ಓಸ್ವಾಲ್ ನ ರಾಮ್ದಿಯೋ ಅಗರ್ವಾಲ್ ಅವರು ಇಸ್ ಬುಲ್ಲಿಶ್ ಆನ್ ದಿಸ್ ಸ್ಪೇಸ್. ಆಕ್ಚುಲಿ ಒಂದು ವಿಷಯವನ್ನ ತಿಳ್ಕೊಳ್ಳಿ, ಈ ಎಕ್ಸ್ಪರ್ಟ್ಸ್ ಏನಿರ್ತಾರೆ ಇವರುಗಳು ಇಂಡಿವಿಜುವಲ್ ಸ್ಟಾಕ್ ಗಳನ್ನ ಮೆನ್ಷನ್ ಮಾಡೋದಿಲ್ಲ. ಅವರ ಇಂಟರ್ವ್ಯೂಗಳಲ್ಲಿ ಯಾರು ಕೂಡ ಮೆನ್ಷನ್ ಮಾಡೋದಿಲ್ಲ, ಬಟ್ ಸೆಕ್ಟರ್ ನ ಮೆನ್ಷನ್ ಮಾಡ್ತಾರೆ. ಸೊ ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು, ನಾವು ಎಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು ಅನ್ನುವಂತ ಸೆಕ್ಟರ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಬಿಟ್ರೆ ಇಂಡಿವಿಜುವಲ್ ಸ್ಟಾಕ್ ಗಳನ್ನ ನೇಮ್ ಮಾಡಿ ಹೇಳೋದಿಲ್ಲ ಯಾರು ಕೂಡ. ನೀವು ಕ್ರಿಸ್ ವುಡ್ ಅವರ ಇಂಟರ್ವ್ಯೂ ನೋಡಿ, ಎಲ್ಲೂ ಯಾವುದೇ ಒಂದು ಸ್ಟಾಕ್ ನ ನೇಮ್ ಹೇಳೋದಿಲ್ಲ ಅವರು. ಅಕಾರ್ಡಿಂಗ್ ಟು ರೂಲ್ಸ್ ಅದು ಹೇಳಂಗೂ ಇಲ್ಲ, ಬಟ್ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಹೇಳೋದು ಇಲ್ಲ. ಇವರು ತಮ್ಮ CNBC TV18 ಇಂಟರ್ವ್ಯೂ ನಲ್ಲಿ ಈ ಸ್ಪೇಸ್ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಸ್ಪೇಸ್ ಅಂದ್ರೆ ನೀವು ಬೇರೆ ಏನೋ ತಿಳ್ಕೊಬೇಡಿ, ಬೇರೆ ಸೆಕ್ಟರ್ ಅಂತ. ಸ್ಟಾಕ್ ಮಾರ್ಕೆಟ್ ಥೀಮ್, ಬ್ರೋಕರೇಜಸ್ ಆಗ್ಬಹುದು, ಎಕ್ಸ್ಚೇಂಜಸ್ ಆಗ್ಬಹುದು, ಡೆಪಾಸಿಟರೀಸ್ ಆಗ್ಬಹುದು. ಸೊ ಈ ಥೀಮ್ ಇನ್ ಎ ರೀಸೆಂಟ್ ಇಂಟರಾಕ್ಷನ್ ವಿತ್ CNBC TV18, the market veteran stated that capital market still looks very exciting. The way market is expanding, the way flows are, I think capital market segment is going to be quite significant and it is going to be very high quality asset light, he said. ಅಂದ್ರೆ ಈ ಸೆಕ್ಟರ್ ಬಗ್ಗೆ ನಾನೇನು ಸ್ಟಾಕ್ ಮಾರ್ಕೆಟ್ ಥೀಮ್ ಅಂತ ಹೇಳಿದೆ, ಆ ಸೆಕ್ಟರ್ ಬಗ್ಗೆ ಇವರು ಇಂತಹ ಕಮೆಂಟ್ರಿಯನ್ನ ಕೊಟ್ಟಿದ್ರು. ಈ ಸ್ಪೇಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತ. ನಿಮ್ಗೆ ನೆನಪಿರ್ಬೋದು, ಮೇ ಬಿ ಲಾಸ್ಟ್ ವೀಕ್ ಅನ್ಸುತ್ತೆ, ನಾನು ಕೂಡ ಇದೇ ಥೀಮ್ ಮೇಲೆ ಒಂದು ವಿಡಿಯೋನ ಕವರ್ ಮಾಡಿದ್ದೆ. ನೀವು ಶ್ರೀಮಂತರಾಗಬೇಕಾ ಇಲ್ಲಿ ಇನ್ವೆಸ್ಟ್ ಮಾಡಿ ಅಂತ. ಸೊ ನಿಮ್ಗೆ ಆ ವಿಡಿಯೋ ನೋಡಿದ್ರೆ ಖಂಡಿತ ಈಗಾಗಲೇ ಈ ಥೀಮ್ ಬಗ್ಗೆ ಗೊತ್ತಿರುತ್ತೆ. ಆ ವಿಡಿಯೋ ನೋಡಿರೋರು ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಐ ಸೀನ್ ಅಂತ ನನಗೂ ಗೊತ್ತಾಗುತ್ತೆ ಎಷ್ಟು ಜನ ನೋಡಿದಿರಿ ಅಂತ. ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ನಮ್ಮ ವಿಡಿಯೋಸ್ ಲಿಸ್ಟ್ ಗೆ ಬಂದ್ರೆ ತುಂಬಾ ದಿನ ಏನಾಗಿಲ್ಲ, ಜಸ್ಟ್ 1 ವಾರ ಆಗಿರ್ಬೋದು ಅಷ್ಟೇ. ನೀವು ಇಲ್ಲಿ ನೋಡ್ಬೋದು, ನೀವು ಶ್ರೀಮಂತರಾಗಬೇಕಾ ಇಲ್ಲಿ ಇನ್ವೆಸ್ಟ್ ಮಾಡಿ. 10 ಡೇಸ್ ಆಗಿದೆ ನಾವು ಈ ವಿಡಿಯೋ ಕವರ್ ಮಾಡಿ. ಅದರಲ್ಲಿ ಸೇಮ್ ಥೀಮ್ ಅನ್ನ ಕವರ್ ಮಾಡಿದ್ದೆ, ಸ್ಟಾಕ್ ಮಾರ್ಕೆಟ್ ಥೀಮ್ ಅನ್ನೇ ನಾನು ಕವರ್ ಮಾಡಿದ್ದು. ಅದರಲ್ಲಿ ಎಸ್ಪೆಷಲಿ ಈಗ ಮೋತಿಲಾಲ್ ಓಸ್ವಾಲ್ ನವರ ರಾಮ್ದಿಯೋ ಅಗರ್ವಾಲ್ ಏನ್ ಹೇಳಿದ್ದಾರೆ ಅದೇ ಥೀಮ್. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ, ಈ ರೀತಿ ಥೀಮ್ ಗಳನ್ನ ಕವರ್ ಮಾಡುವಾಗ ನಾನು ಕೂಡ ಸಾಕಷ್ಟು ಜನ ಎಕ್ಸ್ಪರ್ಟ್ಸ್ ಹೇಳಿರುವಂತ ಮಾಹಿತಿಯನ್ನೇ ನಿಮ್ಮ ಮುಂದೆ ತರ್ತೀನಿ. ಜೊತೆಗೆ ನನಗಿರುವಂತ ಅಲ್ಪ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳುವಂತ ಶಕ್ತಿ ಕೂಡ ಇದೆ ಒಂದಷ್ಟು ಮಟ್ಟಿಗೆ. ಜೊತೆಗೆ ಈ ಎಕ್ಸ್ಪರ್ಟ್ ಗಳ ಇಂಟರ್ವ್ಯೂ ಗಳನ್ನ ನೋಡಿದಾಗ, ಅವರ ಆರ್ಟಿಕಲ್ ಗಳನ್ನ ನೋಡಿದಾಗ ಅದನ್ನೇ ನಿಮ್ಮ ಮುಂದೆ ತಂದು ಕವರ್ ಮಾಡಿರ್ತೀನಿ. ನಾನೇನು ದೇವರಲ್ಲ, ಯಾಕಂದ್ರೆ ನನಗೇನು ಎಲ್ಲ ವಿಚಾರಗಳು ನನ್ನ ತಲೆಗೆ ಒಳೆಯೋದಿಲ್ಲ. ನಾನು ಕೂಡ ಸ್ಟಡಿ ಮಾಡೋದ್ರಿಂದ ಬರೋ ಅಂತವು ಅಷ್ಟೇ. ಇನ್ ಕೇಸ್ ನೀವು ಸ್ಟಡಿ ಮಾಡಿದ್ರೆ, ಆ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರಿ ಅಂತಂದ್ರೆ ನನಗಿಂತೂ ಬೆಟರ್ ಐಡಿಯಾಸ್ ನಿಮ್ಗೆ ಬರ್ಬೋದು. ಸೊ ಹಾಗಾಗಿನೇ ನಾನು ಯಾವಾಗ್ಲೂ ಹೇಳ್ತೀನಿ, ಸ್ಟಡಿ ಮಾಡಿ. ಸ್ಟಡಿ ಮಾಡಿದಷ್ಟು ನಿಮ್ಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ ಸಿಗುತ್ತೆ ಅಂತ. ವಾರೆನ್ ಬಫೆಟ್ ಅವ್ರು ಹೇಳೋದು ಅಷ್ಟೇ. ಅವ್ರನ್ನ ಒಂದು ಇಂಟರ್ವ್ಯೂ ನಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ನಿಮ್ಮಾಗೆ ನಾವು ಹಣ ಗಳಿಸಬೇಕು ಅಂದ್ರೆ ಏನ್ ಮಾಡ್ಬೇಕು, ಒಳ್ಳೆ ರಿಟರ್ನ್ಸ್ ಗಳಿಸಬೇಕು ಅಂತಂದ್ರೆ ಅಂತ. ಅದಕ್ಕೆ ಅವ್ರು ಕೊಡೋ ಉತ್ತರ, ರೀಡ್ 1000 pages ಎವ್ರಿ ಡೇ ಅಂತ. ಅಂದ್ರೆ ಪ್ರತಿದಿನ ಕೂಡ 1,000 ಪೇಜ್ ಗಳನ್ನ ಓದಿ ಅಂತಾರೆ. 1,000 ಪೇಜ್ ಓದಿ ಅಂತಂದ್ರೆ ಏನೋ ಅಲ್ಲ, ಕತೆ ಬುಕ್ ಅಲ್ಲ. ಕಂಪನಿಗಳ ಬಗ್ಗೆ ಆನ್ಯುವಲ್ ರಿಪೋರ್ಟ್ ಆಗ್ಬೋದು, ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಗ್ಬೋದು, ಆ ಕಂಪನಿಯ ಮ್ಯಾನೇಜ್ಮೆಂಟ್ ಬಗ್ಗೆ ಆಗ್ಬೋದು. ಈ ರೀತಿ 1000 ಪೇಜ್ ಗಳನ್ನ ಓದಿದ್ರೆ ಖಂಡಿತ ಆ ಕಂಪನಿ ಬಗ್ಗೆ ನಮ್ಗೆ ಗೊತ್ತಾದೇ ಆಗುತ್ತೆ. ನಾವು 1000 ಪೇಜ್ ಓದೋದ್ ಬೇಡ, ಡೈಲಿ 10 ಪೇಜ್ 20 ಪೇಜ್ ಓದಿದ್ರು ಕೂಡ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಬಹುದು. ಸೊ ಅದಕ್ಕೆ ಅಂತ ದೊಡ್ಡ ಇನ್ವೆಸ್ಟರ್ ಆ ಮಾತು ಹೇಳ್ತಾರೆ ಅಂತಂದ್ರೆ ಅದಕ್ಕೆ ಎಷ್ಟು ವೆಯ್ಟೇಜ್ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನೀವು ಕೂಡ ಪ್ರಯತ್ನ ಪಟ್ರೆ ಖಂಡಿತ ಒಳ್ಳೊಳ್ಳೆ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಬಹುದು, ಒಳ್ಳೊಳ್ಳೆ ವಿಚಾರಗಳನ್ನ ತಿಳ್ಕೊಳ್ಬಹುದು. ನಾನು ಕೂಡ ಅಲ್ಪ ಸ್ವಲ್ಪ ಸಮಯ ಕೊಡೋದ್ರಿಂದಾನೇ ಇಷ್ಟೆಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ಸಾಧ್ಯ ಆಗೋದು. ಹಾಗೆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳೋದಾದ್ರೆ, ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಬಹುದು 2,900 ಕೋಟಿ ರಿಸರ್ವ್ಸ್ ಇದೆ. ಜೊತೆಗೆ ಲಾಸ್ಟ್ 5 years ಅಲ್ಲಿ ನೋಡಬಹುದು ಯಾವ ರೀತಿ ಬೆಳೀತಾ ಇದೆ ಕಂಪನಿಯ ರಿಸರ್ವ್ಸ್ ಅಂತ. ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿ ಸಾಲ ಇಲ್ಲ. ಶಾರ್ಟ್ ಟರ್ಮ್ ಅಲ್ಲಿ 2,652 ಕೋಟಿ ಸಾಲ ಇದೆ, ಬಟ್ ಅದೇನು ಅಷ್ಟು ಮ್ಯಾಟರ್ ಆಗೋದಿಲ್ಲ. ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿಲೆಂಟ್ಸ್ ಗೆ ಬಂದ್ರೆ 9,500 ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ. ಸೊ ಬ್ಯಾಲೆನ್ಸ್ ಶೀಟ್ ಸ್ಟ್ರಾಂಗ್ ಆಗಿದೆ, ಅದರಲ್ಲಿ ನೆಗೆಟಿವ್ಸ್ ಖಂಡಿತ ಇಲ್ಲ. ಇನ್ನು ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಹೇಗಿದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ 2015 ಡೇಟಾ ಇದೆ. ಸೇಲ್ಸ್ ಅಲ್ಲಿ ನೋಡಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಟಿಲ್ 2020 ವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನೋ ರೀತಿ ಇರಲಿಲ್ಲ. ಬಟ್ 2020 ನಂತರ ಯಾವಾಗ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಆಗ್ಲಿಕ್ಕೆ ಶುರುವಾದ್ರು, ನೀವು ಇಲ್ಲಿ ನೋಡಬಹುದು 1,289, 2,292, 3,000, 4,200, ಈಗ 4,870. ಕಂಪನಿಯ ಸೇಲ್ಸ್ ಪರ್ಫಾರ್ಮೆನ್ಸ್ ಯಾವ ರೀತಿ ಬೆಳೀತಾ ಇದೆ ಅಂತ ನೋಡಬಹುದು. ಅಂದ್ರೆ ಕಂಪನಿಯ ರೆವಿನ್ಯೂ, ನಂತರ ಆಪರೇಟಿಂಗ್ ಪ್ರಾಫಿಟ್ ನೋಡಬಹುದು, ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ 47 ಕೋಟಿಯಿಂದ ಶುರುವಾಗಿ ಈಗ 1,197 ಕೋಟಿಗೆ ಬಂದು ನಿಂತಿದೆ. ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡ್ತಾ ಇದೆ, ಲಾಭವನ್ನ ಮಾಡ್ತಾ ಇದೆ.
ಅದನ್ನ ಕ್ಲಿಯರ್ ಆಗಿ ನೋಡಬಹುದು. ಬಿಸ್ನೆಸ್ ವೈಸ್ ಖಂಡಿತ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ. ಹಾಗೆ ರಿಟರ್ನ್ ಆನ್ ಈಕ್ವಿಟಿ ನೋಡಬಹುದು, ಮೋರ್ ದನ್ 40 ಇದೆ. ಟಿಲ್ 5 ಇಯರ್ಸ್ ಅವೈಲೇಬಲ್ ಇದೆ, ಮೋರ್ ದನ್ 40 ಇದೆ. ನಂತರ CAG ಅಪ್ ಟು 3 ಇಯರ್ಸ್ ಅವೈಲೇಬಲ್ ಇದೆ, ಚೆನ್ನಾಗಿದೆ. ಅದರಲ್ಲೂ ಕೂಡ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ, ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ 35% ಪ್ರಮೋಟರ್ ಹೋಲ್ಡಿಂಗ್ ಇದೆ, FIS 15% ಇದ್ದಾರೆ, ಹಾಗೆ DIS 14% ಇದ್ದಾರೆ, ಪಬ್ಲಿಕ್ ಅರೌಂಡ್ 35% ಹೋಲ್ಡಿಂಗ್ ಇದೆ. ಇತ್ತೀಚೆಗೆ FIS ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಿದ್ದಾರೆ, ಬಟ್ DIS ಬೈ ಮಾಡಿದ್ದಾರೆ. ನಂತರ ಪ್ರಮೋಟರ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ನಿಯರ್ಲಿ 30% DIS ಹೋಲ್ಡಿಂಗ್ ಇದೆ, ಇಲ್ಲೂ ಕೂಡ ನೋಡಬಹುದು. ಕಂಪನಿಯನ್ನ ಸ್ಟಡಿ ಮಾಡಬಹುದು. ನಾನು ಈಗಲೂ ಹೇಳ್ತೀನಿ, ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ ಬೈ ಮಾಡಿ ಅಂತ. ಬಿಸ್ನೆಸ್ ಅಂತೂ ಚೆನ್ನಾಗಿದೆ, ಬಟ್ ವಿಷನ್ ಲಾಂಗ್ ಟರ್ಮ್ ಇಟ್ಕೊಳ್ಬೇಕು. ಯಾಕಂದ್ರೆ ಇನ್ನು ಸೆಬಿ ಯಾವ ನಿರ್ಧಾರಗಳನ್ನ ತಗೊಳುತ್ತೋ ಗೊತ್ತಿಲ್ಲ, ಬಟ್ ಯಾವುದೇ ನಿರ್ಧಾರ ತಗೊಂಡ್ರು ಕಂಪನಿಗಳು ರೆವಿನ್ಯೂ ಜಾಸ್ತಿ ಮಾಡ್ಕೊಳ್ಳುವಂತ ದಾರಿ ಅವ್ರ ಕೈಯಲ್ಲಿದೆ. ಈಗ ಫ್ರೀ ಕೊಡ್ತಿರೋದನ್ನ ನೆಕ್ಸ್ಟ್ ಚಾರ್ಜ್ ಮಾಡಿದ್ರೆ ಅಲ್ಲೇ ಆ ರೆವಿನ್ಯೂ ಜನರೇಟ್ ಆಗುತ್ತೆ. ಸೊ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಕ್ಯಾಪಿಟಲ್ ಮಾರ್ಕೆಟ್ ಟೀಮ್ ಅಲ್ಲಿ ಈ ಸ್ಟಾಕ್ ಅನ್ನ ಸೆಲೆಕ್ಟ್ ಮಾಡ್ತೀರಿ ಅಂತಂದ್ರೆ ಖಂಡಿತ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು. ಬಟ್ ರ್ಯಾಲಿಯನ್ನ ನೋಡಿ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇಲ್ಲೂ ಕೂಡ ರ್ಯಾಲಿ ಬಂದಿತ್ತು, ನೀವು ಇಲ್ಲಿ ನೋಡಬಹುದು ಯಾವ ರೀತಿ ರ್ಯಾಲಿ ಬಂತು ಅಂತ. ಆನಂತರ ಅಷ್ಟೇ ಡೌನ್ ಫಾಲ್ ಕೂಡ ಬಂತು 40% ವರೆಗೂ. ಆನಂತರ ಮತ್ತೆ ರ್ಯಾಲಿ ಬಂತು, ಮತ್ತೆ ಡೌನ್ ಫಾಲ್ ಬಂತು. ಸೊ ಸಾಕಷ್ಟು ಏರಿಳಿತಗಳು ಇದ್ದೇ ಇರುತ್ತೆ ಶಾರ್ಟ್ ಟರ್ಮ್ ಅಲ್ಲಿ. ಸೊ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಮಿನಿಮಮ್ 5 ಇಯರ್ಸ್ ಕೊಡಕ್ ರೆಡಿ ಇರಬೇಕು. ಹಂಗಿದ್ರೆ ಮಾತ್ರ ಇನ್ವೆಸ್ಟ್ ಮಾಡಿ, ಇಲ್ಲಾಂದ್ರೆ ಖಂಡಿತ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಯಾವಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಗೊತ್ತಿಲ್ಲ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಈ ಕಂಪನಿ ಹಾಗೂ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಎಲ್ಲ ಲಕ್ಷಣಗಳಿದ್ದಾವೆ. ಇನ್ ಕೇಸ್ ನಿಮ್ಗೆ ಹಳೆ ವಿಡಿಯೋ ಕ್ಯಾಪಿಟಲ್ ಮಾರ್ಕೆಟ್ ಥೀಮ್ ನ ವಿಡಿಯೋ ನೋಡ್ಬೇಕು ಅನ್ಸಿದ್ರೆ ನೋಡಬಹುದು. ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ಮೇಲ್ಗಡೆ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ನೋಡಬಹುದು. ಹಾಗೆ ಇನ್ನು ಬೇರೆ ಬೇರೆ ಸ್ಟಾಕ್ ಗಳನ್ನು ಕೂಡ ಆ ವಿಡಿಯೋದಲ್ಲಿ ಕವರ್ ಮಾಡಿದೀನಿ. ಅವುಗಳ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳು ನಿಮ್ಗೆ ಗೊತ್ತಾಗುತ್ತೆ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.